ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಒಂದು ವಿಚಾರನ ಹೇಳೋಕೆ ಬಯಸ್ತೀನಿ. ಏನಪ್ಪಾ ಅಂದ್ರೆ, 2 ಬಾರಿ ಮೈಸೂರಿನ MP ಆಗಿರ್ತಕ್ಕಂತಹ ಪ್ರತಾಪ್ ಅವರು ಪದೇ ಪದೇ ತೇಜೋವಧೆ ಮಾಡುವಂತ ಮುಖಾಂತರ ಸಮಾಜದಲ್ಲಿ ಶಾಂತಿನ ಭಂಗ ಮಾಡುವಂತ ಮಾತುಗಳೇ ಆಡ್ತಾರೆ. ಯಾಕಂದ್ರೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಬಂದಂತಹ ವ್ಯಕ್ತಿಗಳು ಯಾರೇ ಆಗಿರ್ಬಹುದು, ಒಂದು ತೂಕವಾಗಿ ಒಂದು ಘನತೆಯಿಂದ ನಡ್ಕೋಬೇಕು. ನಡವಳಿಕೆ ಅವರು ಇನ್ನೊಬ್ಬರಿಗೆ ಮಾದರಿ ಆಗುವಂತಹ ರೀತಿಯಲ್ಲಿ ನಡ್ಕೋಬೇಕು. ಏನ್ ಇವತ್ತು ಬೆಳಿಗ್ಗೆ ಎದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರೆ, ಮಾಧ್ಯಮಗಳಲ್ಲಿ ನೋಡಿದ್ರೆ ಏನಪ್ಪಾ ಅಂದ್ರೆ, ಯಾರ್ದೋ ಬಗ್ಗೆ ಒಂದು ಹೇಳಿಕೆ ಕೊಡೋದು, ಯಾವ್ದೋ ಒಂದು ವಿಚಾರವಾಗಿ ಟೀಕೆ ಮಾಡೋದು ಮಾಡ್ಲಿ. ನೋಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರೆ, ಒಂದು ಸಾಮಾಜಿಕ ಜವಾಬ್ದಾರಿ ಕಳಕಳಿ ಇಟ್ಕೊಂಡು ಮಾತಾಡ್ಬೇಕು. ಸಿದ್ದರಾಮನುಂಡಿಲಿ ಸಿದ್ದರಾಮಯ್ಯ ಹುಟ್ಟಿದ್ರ, ಮೊಹಲ್ಲಾದಲ್ಲಿ ಹುಟ್ಟಿದ್ರ, ಸಾಬ್ರನ್ನ ಹೋಲಿಸಿ ಟೀಕೆ ಟಿಪ್ಪಣಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಒಂದು ಸಮಾಜನ ನೀವು ತೇಜೋವಧೆ ಮಾಡ್ತಕ್ಕಂತಹ ವಿಚಾರದಲ್ಲಿ ಪದೇ ಪದೇ ಮುಂದಾಗ್ತಿರಲ್ಲ. ಬೇರೆ ಯಾವುದೇ ಸಮಾಜದಲ್ಲಿ ತಪ್ಪು ನಡೀತಾ ಇಲ್ವಾ? ಅಥವಾ ನಿಮ್ಮ ಕಣ್ಣಿಗೆ ಕೇವಲ ಒಂದು ವರ್ಗ, ಒಂದು ಧರ್ಮದ ತಪ್ಪುಗಳೇ ಮಾತ್ರ ಕಾಣಿಸುತ್ತಾ? ಸಮಾಜದಲ್ಲಿ ಎಲ್ಲಾ ರೀತಿಯ ತಪ್ಪುಗಳು ನಡೀತಾ ಇದಾವೆ. ನಿಮ್ಗೆ ಅಷ್ಟೇ ಕಳಕಳಿ, ಸಾಮಾಜಿಕ ಬದ್ಧತೆ ಇದ್ರೆ ಸಮಾಜ ಸುಧಾರಣೆಯಲ್ಲಿ ಮುಂದಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ವಿಚಾರದಲ್ಲಿ ಮಾತಾಡಿ. ಏನು ಮಾಧ್ಯಮದ ಒಂದು ಮೈಕ್ ಬಂದ ತಕ್ಷಣ ನಿಮ್ಗೆ ಒಂಥರ ಕೆರಳಿ ಹಿಂದೂ ಮುಸಲ್ಮಾನ ಅಂದ್ರೆ ಸಾಕು, ನಿಮ್ಗೆ ಒಂದು ಹಬ್ಬದ ರಸದೌತಣ ಸಿಕ್ದಂತೆ ಆಡ್ತಿರಲ್ಲ. ನನ್ ನಿಮ್ಮಲ್ಲಿ ಕೇಳೋ ಪ್ರಶ್ನೆ ಏನ್ ಗೊತ್ತಾ? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈ ಮೈಸೂರಲ್ಲಿ ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ಕುವೆಂಪು ಅವರು ನೆಲೆಸಿದಂತಹ ಊರು. ಅದ್ರಲ್ಲೂ ಮೈಸೂರು ಅಂದ್ರೆ ಒಂದು ಶಾಂತಿ ಸೌಹಾರ್ದತೆಯಿಂದ ಬಾಳ್ತಕ್ಕಂತ ನಮ್ಮ ಈ ಊರಲ್ಲಿ ನಿಮ್ಮಂತ ಒಬ್ರು ಜನಪ್ರತಿನಿಧಿ ಇದ್ದಾರೆ ಅನ್ನೋದೇ ಒಂದು ಬೇಸರದ ಸಂಗತಿ. ಮಾತಾಡಿದ್ರೆ ಸಾಕು, ನಿಮ್ಮ ಮಾತಲ್ಲಿ ಕೇವಲ ವಿಷ ಕಾರುವಂತ ವಿಚಾರನೇ ಇರುತ್ತಲ್ಲ. ಸಮಾಜ ಕಟ್ಟೋದ್ರಲ್ಲಿ ನಿಮ್ಮ ಕೊಡುಗೆ ಏನು? ಅದಾದ್ರೂ ಒಂದ್ ಸ್ವಲ್ಪ ಹೇಳಿ. ನಿಮ್ಮ ಒಂದು ಹಿನ್ನೆಲೆಯಲ್ಲಿ ನೀವು ಮಾತಾಡ್ತಕ್ಕಂತ ಎಲ್ಲಾ ವಿಡಿಯೋಗಳನ್ನ ತೆಗೆದು ನೋಡೋಣ. ಅದರಲ್ಲಿ ಸಾಮರಸ್ಯ, ಸಹಬಾಳ್ವೆಯ ವಿಚಾರ ಇರುತ್ತಾ ಇಲ್ವಾ ಅಂತ ಜನಕ್ಕೆ ಗೊತ್ತಾಗುತ್ತೆ. ಯಾಕೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಹೇಳ್ತೀವಿ ಅಂದ್ರೆ, ಇವತ್ತು ನಾವು ಎಲ್ಲರೂ ಒಂದು ಸೇವೆಯ ಮುಖಾಂತರನೋ, ಒಂದು ಸಮಾಜಕ್ಕೆ ಒಳಿತು ಮಾಡುವಂತ ಮುಖಾಂತರ ಒಂದು ಸಮಾಜ ಕಟ್ಟುವಂತ ಕೆಲ್ಸಕ್ಕೆ ಮುಂದಾಗ್ಬೇಕು. ಅದನ್ನ ಬಿಟ್ಟು ಹಾಲಲ್ಲಿ ಹುಳಿ ಹಿಂಡುವಂತಹ ಒಂದು ವಿಚಾರದಲ್ಲಿ ನಿಮ್ಮ ಪಾತ್ರ ಇರಬಾರ್ದು. ಅದ್ರಲ್ಲೂ ನೀವು ಹೇಳ್ಕತ್ತೀರಾ ಪತ್ರಕರ್ತರ ಒಂದು ಧರ್ಮ ಏನ್ ಗೊತ್ತಾ? ಸಮಾಜದಲ್ಲಿ ನಡೆಯುವಂತಹ ಒಂದು ಲೋಪದೋಷಗಳನ್ನ ಸುಧಾರಣೆ ಹಂತಕ್ಕೆ ತರುವಂತ ಕೆಲಸ ಮಾಡುವಂತಹ ಒಂದು ಮಾಧ್ಯಮದ ಒಂದು ಇದನ್ನ ನೀವು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ ಅನ್ನೋದೇ ಆದ್ರೆ, ಯಾಕಿಂತ ಹೇಳಿಕೆಗಳನ್ನ ಕೊಟ್ಟು ಸಮಾಜದಲ್ಲಿ ಒಡಕು ಮೂಡಿಸ್ತೀರಾ, ಶಾಂತಿ ಸೌಹಾರ್ದತೆಯ ಭಂಗ ತರುವಂತ ಕೆಲಸ ಮಾಡ್ತೀರಾ ಅನ್ನೋದೇ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಒಂದು ಮೈಸೂರಲ್ಲಿ ಒಂದು MLA ಆಕಾಂಕ್ಷಿ ಅಂತ ನೀವೇ ಸ್ವತಃ ಹೇಳ್ಕೊಂಡಿದ್ದೀರಾ. ಈಗ್ಲಾದ್ರೂ ನಿಮ್ಮ ನಡವಳಿಕೆಯಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ತಗೊಬನ್ನಿ. ನಿಮ್ಗೆ ಆ ಸ್ಥಾನಕ್ಕೆ ಹೋಗ್ಲೇಬೇಕು ಅನ್ನೋದಾದ್ರೆ ಮೈಸೂರಿನ ಜನ ನಿಮ್ಗೆ ಎಂದಿಗೂ ಕೈ ಹಿಡಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ. ನೀವು ಇದೇ ರೀತಿ ನಿಮ್ಮ ಚಾಳಿ ಮುಂದುವರಿಸ್ತಾ ಹೋದ್ರೆ ಖಂಡಿತ ನೀವು MLA ಆಗ್ಲಾರ್ರಿ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಸಿಂಧುಳ್ಳಿ ಅಕ್ಬರ್ ಅವರೇ, ನಾವು ಪ್ರತಿ ಸತಿ ನೋಡಿದಾಗ ಇವಾಗ ಹೇಳ್ತಾರೆ ಪ್ರತಾಪ್ ಸಿಂಹ ಅವರು ಏನಂದ್ರೆ, ಸಿದ್ದರಾಮಯ್ಯ ಅವರು ಸಿದ್ದರಾಮುಲ್ಲಾ ಖಾನ ಸಿದ್ದರಾಮಯ್ಯನ, ಶಿವಾಜಿನಗರ ಸಿದ್ದರಾಮಯ್ಯನ ಬರೀ ಈ ಮುಸಲ್ಮಾನ್ ಏನು ಕಲ್ಲು ಹೊಡಿತಾರೆ ಅವ್ರಿಗೇನೆ ಬರೀ ಕಾಪಾಡೋಕೋಸ್ಕರ CM ಆಗಿದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಆರೋಪ. ಅವ್ರಿಗೆ ಆ ರೀತಿಯ ಒಂದು ಮಾಧ್ಯಮದ ಮುಂದೆ ನೋಡಿ, ಆರೋಪ ಯಾರ ಮೇಲೆ ಬೇಕಾದ್ರೂ ಮಾಡ್ಬೋದು. ಆ ರೀತಿ ಅವರು ಕಾರ್ಯವೈಖರಿ ಆ ರೀತಿ ಇದೆ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಳಿ. ನೀವು ಮಾಧ್ಯಮ ಸಿಕ್ತು ಅಂತ ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಅವರು ಏನು ಟ್ರಾನ್ಸ್ಫರ್ ದಂಧೆ ಮಾಡ್ತಾವ್ರೆ ಅಂದ್ರೆ ನೀವು ಕಾನೂನು ಕ್ರಮ ತಗೊಂಡು ಮುಂದಿನ ಹೋರಾಟ ಮಾಡಿ. ಅದನ್ನ ಏನಕ್ಕೆ ನೀವು ಮಾಧ್ಯಮದಲ್ಲಿ ಅದನ್ನು ಒಂದು ಸಮಾಜಕ್ಕೆ ಹೋಲಿಸಿ ಮಾತಾಡ್ತೀರಾ? CM ಅಂತ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ CM ಆಗಿರ್ತಾರೆ. ಅವರು ಮುಸಲ್ಮಾನರಿಗೆ CM, ಇವ್ರಿಗೆ CM, ಒಂದು ವರ್ಗಕ್ಕೆ CM ಆಗ್ತಾರ? ನಿಮ್ಗೆ ಅಷ್ಟು ಪರಿಜ್ಞಾನ ಬೇಡ? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಆದಂತ ನೀವೇ ಆಯ್ಕೆ ಆಗಿದ್ರಲ್ಲ MP ಆಗಿ, ಕೇವಲ ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ MP ಆಗಿದ್ರ? ಅಥವಾ ಇಡೀ ಮೈಸೂರು MP ಸಂಸದರಾಗಿದ್ರ? ಮಾತಾಡ್ಬೇಕು ಅಂದ್ರೆ ಪ್ರಜ್ಞೆ ಇರಬೇಕು. ನಾವು ಯಾವ್ದೇ ರೀತಿಯಲ್ಲಿ ಮಾತಾಡ್ತೀವಿ, ಎಲುಬಿಲ್ಲದ ನಾಲ್ಗೆ ಅಂತ ಹರಿ ಬಿಡಬಾರ್ದು. ಇದು ಒಂದು ನೀವು ಕೂಡ ಮತ್ತೆ ಇನ್ನೊಂದು ಹೇಳ್ತಾರೆ, ಇವ್ರದ್ದು ಅಪಾರ ಕೊಡುಗೆ ಇದೆ ಮೈಸೂರಿಗೋಸ್ಕರ. ಇವರು ಯಾವಾಗ ಸಂಸದ ಆಗಿದ್ರು ಅವಾಗ ನೀವು ಸಿದ್ದರಾಮಯ್ಯನವರು ಏನ್ ಇವಾಗ ಎಕ್ಸ್ಪ್ರೆಸ್ ವೇ ಅಲ್ಲಿ ಓಡಾಡ್ತಿದಾರೆ, ಅದು ಇರೋದು ಕೊಡುಗೆ ಪ್ರತಾಪ್ ಸಿಂಹ ಅವರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇವಾಗ ಒಂದು ಕಾರ್ಪೊರೇಟರ್ ಆದ್ರೆ ಒಂದು ಚರಂಡಿ ಮಾಡಿಸಿರ್ತಾರೆ, ಒಂದು ಮಾಡಿಸಿರ್ತಾರೆ. ಇವ್ರ ಕೊಡುಗೆ ಅದ್ ಇದ್ಬಿಟ್ರೆ
ಇವಾಗ ರೋಡ್ ಮಾಡಿಸಿದ್ದೀನಿ ಅನ್ಬಿಟ್ಟು ಸಮಾಜನ ಹೊಡಿಬಹುದಾ? ಸಮಾಜಕ್ಕೆ ಶಾಂತಿ ಸಂಪರ್ಕ ಕಲ್ಪಿಸುವಂತ ವಿಚಾರದಲ್ಲಿ ರೋಡ್ ಮಾಡಿದೀನಿ, ನಾನು ಅದ್ ಮಾಡಿದೀನಿ, ಇದ್ ಮಾಡಿದೀನಿ ಅಂದ್ರೆ ನಿಮ್ಗೆ ಟಿಕೆಟ್ ಯಾಕೆ ತಪ್ತು? ಮತ್ತೆ ನಿಮ್ಮ ಸಾಧನೆ ಆ ರೀತಿ ಸಾಧನೆ ಪಟ್ಟಿ ಅಷ್ಟು ಉದ್ದ ಇದ್ರೆ ಕೇಂದ್ರಕ್ಕೆ ಇಲ್ಲಿಂದ ಗುಪ್ತದಳ ಮಾಹಿತಿ ಏನಕ್ಕೆ ಹೋಯ್ತು, ಇವರು ನಿಮ್ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ಏನಿಲ್ಲ ಅನ್ನೋದು ಹೋಗಿದ್ದಕ್ಕೆ ನಿಮ್ಗೆ ಟಿಕೆಟ್ ತಪ್ಪಿ ನಮ್ಮ ಮೈಸೂರಿನ ಮಹಾರಾಜರಿಗೆ ಆ ಜಾಗ ಆ ಸ್ಥಾನ ಸಿಕ್ಕಿದ್ದು. ನೀವು ಸುಧಾರಣೆ ಆಗ್ತೀರಾ, ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ ಅಂತ ಜನ ಬಯಸಿದ್ರು. ಆದ್ರೆ ಗಾದೆ ಮಾತಿದೆ, ಎಂದಿಗೂ ಅದು ಅಭ್ಯಾಸ ಆಗಿದ್ದು ಬದಲಾಗೋದಿಲ್ಲ. ನಿಮ್ಗೆ ಅದೇ ತರ ಮಾತಿನ ಚಪಲ ಇದ್ರೆ ನೀವು ಸಮಾಜನ ಕಟ್ಟುವಂತ ಮಾತಾಡಿ, ಚಪಲ ಮಾತು ಆಡಿದ್ರೆ ಸಮಾಜ ಕಟ್ಟುವಂತ ಕಡೆ ನಿಮ್ಮ ಮಾತಾಗಿರ್ಬೇಕೆ ಹೊರತು ಹೊಡೆಯುವಂತದ್ದಾಗ್. ಹಾಗ್ ನೋಡಕ್ ಹೋದ್ರೆ ನಿಮ್ಮ ಅಧಿಕಾರಾವಧಿಯಲ್ಲೇ ನಿಮ್ಮ ಮೇಲೆ ಬಹಳಷ್ಟು ಆರೋಪಗಳಿದಾವೆ. ನಿಮ್ಮ ಕುಟುಂಬದ ಒಂದು ವಿಚಾರವಾಗಿ, ನಿಮ್ಮ ಸಹೋದರರ ವಿಚಾರವಾಗಿ, ನೀವು ಸೈಟ್ ತಗೊಂಡಿರೋ ವಿಚಾರವಾಗಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಿ. ಅದರ ಬಗ್ಗೆ ನೀವು ಒಂದು ಕ್ಲಾರಿಫಿಕೇಶನ್ ಕೊಡಿ. ಜನಕ್ಕೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಊಹಾಪೋಹದ ರೀತಿಯಲ್ಲಿ ಮಾತಾಡೋದು ಸಮಂಜಸ ಅಲ್ಲ, ಶೋಭೆ ತರುವಂತದ್ದಲ್ಲ ಅನ್ನೋದು ನನ್ನ ಈ ಒಂದು ಮಾತಿನ ಉದ್ದೇಶ ಅಷ್ಟೇ. ಸೊ ನೀವ್ ಅನ್ಕೋತೀರಾ ಇವ್ರು ಏನು ಉದ್ದೇಶಪೂರ್ವವಾಗಿ ಏನ್ ಮಾತಾಡಿದಾರೆ ಅದು ಒಂದು ಸಮಾಜಕ್ಕೋಸ್ಕರ ಸೀಮಿತವಾಗಿದೆ? ಅಂದ್ರೆ ಪದೇ ಪದೇ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಅವ್ರ ಇದ್ ನೋಡಿ, ಎಲ್ಲಾದ್ರೂ ಒಂದು ರೋಡಲ್ಲಿ ಏನಾದ್ರು ಯಾವ್ದೋ ಒಂದು JCB ಬಂದು ಅದೇನೋ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಮಜಾರ್ ಹೊಡೀರಿ, ಮಸೀದಿ ಹೊಡೀರಿ. ಅಷ್ಟೇ ಯಾಕೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ನಿಂತ್ಕೊಂಡು ಹೋಗುವಂತ ಜಾಗದಲ್ಲಿ ಅದ್ ನೋಡಿದ್ರೆ ವಾಸ್ತುಶಿಲ್ಪ ಮುಸಲ್ಮಾನ್ ತರ ಇದೆ. ನಿಮ್ಗೆ ಎಲ್ಲಾದ್ರಲ್ಲೂ ಧರ್ಮನೇ ಕಾಣಿಸುತ್ತಲ್ಲ, ಯಾಕೆ? ನೀವು ಮಾತಾಡಿದ್ರೆ ನಿಮ್ಗೆ ಹುಡ್ಕೋದು ಹಿಂದೂ ಮುಸಲ್ಮಾನನೇ ಅನ್ನೋದು ಯಾಕೆ? ಯಾವ ಒಂದು ಪ್ರೇರಣೆ ಪಡೆದು ನೀವು ಈ ರೀತಿ ಮಾಡ್ತಿರೋ ನಮ್ಗಂತೂ ಗೊತ್ತಿಲ್ಲ. ಒಡೆದಾಳುವ ನೀತಿ ಅನುಸರಿಸ್ತೀರಾ ಅನ್ಸುತ್ತೆ. ಬಹುಶಃ ಇದು ಇಲ್ಲಿಗೆ ನಿಂತ್ರೆ ನಿಮ್ಮ ಒಂದು ರಾಜಕೀಯ ಜೀವನಕ್ಕೂ ಒಳ್ಳೇದು ಅಂತ ನಾನಾದ್ರೂ ಭಾವಿಸ್ತೀನಿ. ಅಕ್ಬರ್ ಅವರೇ, ಅಂತಿಮವಾಗಿ ಒಂದು ಪ್ರಶ್ನೆ, ರಕ್ತಕ್ಕೆ ಯಾವ್ದು ಧರ್ಮ ಇದೆ ಅಂತ ಇವ್ರಿಗೆ ಹೇಳಕ್ ಇಷ್ಟಪಡ್ತೀರಾ ನೀವು? ಅದೇ ಹೇಳೋದು, ಇವಾಗ ಹೇಳ್ತೀವಲ್ಲ, ರೋಡಲ್ಲಿ ಬಿದ್ರೆ ಯಾರಾದ್ರೂ ವ್ಯಕ್ತಿ ನನ್ನ ಧರ್ಮದವನ್ ಬಂದು ಹೇಳಿಸ್ಲಿ, ಅಲ್ಲಿ ಗಂಟ ನಮ್ಮ ರೋಡಲ್ಲೇ ಬಿದ್ದಿರ್ತೀನಿ ಅಂತನಾ? ಅಥವಾ ಹಸಿವು ಅಂತ ಅನ್ನ ಬೇಡ್ತಾ ಇರೋನ್ಗೆ ನನ್ನ ಧರ್ಮದವನ್ ಕೊಟ್ರೇನೆ ನಾನು ತಿಂತೀನಿ ಅಂತನಾ? ಮೂಲ ಒಬ್ಬ ಸಾಮಾನ್ಯ ನಾಗರಿಕ ಏನ್ ಕೇಳ್ತಾನೆ, ಅವನ್ಗೆ ಮೂಲಭೂತ ಸೌಕರ್ಯ ಕೇಳ್ತಾನೆ. ಆ ಒಂದು ಸೌಕರ್ಯ ಒದಗಿಸುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಿ, ಕಿವಿ ಹಿಂಡಿ, ಅದ್ರಲ್ಲಿ ಏನು ನಮ್ಮ ಆಕ್ಷೇಪ ಇಲ್ಲ. ಅದು ಕೇಳೋ ರೀತಿ ಇದೆ ಅಲ್ಲ, ಅದ್ರಲ್ಲಿ ನಮಗೆ ನಿಮ್ಮ ಮೇಲೆ ಇರುವಂತದ್ದು ಕೇಳೋ ರೀತಿ ನೀತಿ ಇರುತ್ತೆ. ಒಂದು ಮಾತಾಡ್ತೀವಿ ಅಂದ್ರೆ ಮಾತು ಮಾತಿನ ರೀತಿಯಲ್ಲಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಭಗವಂತ ಮೆಚ್ಚುವಂಗಿರ್ಬೇಕು ಅಂತ ನಮ್ಮ ಮಾತೇ ಕಣ್ರಿ ಒಬ್ಬರ ಸ್ನೇಹ ಬೆಸೆಯೋದು. ಯಾವತ್ತು ನಾವು ಒಂದು ದ್ವೇಷ ಹುಟ್ಟೋ ತರ, ಒಂದು ಸಾಮರಸ್ಯ ಕೆಡವೋ ತರ ಎಂದಿಗೂ ಯಾರೂ ಕೂಡ ಮಾತಾಡಬಾರ್ದು. ಇಷ್ಟೇ ನಮ್ಮ ಮಾತಿನ ವಿಚಾರ. ಏನಪ್ಪಾ ಅಂದ್ರೆ, ಸಿದ್ದರಾಮುಲ್ಲಾ ಆ ಮುಲ್ಲಾ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು? ಒಂದು ಮೌಲ್ವಿ ಪದವಿ ಪಡಿಬೇಕು ಅಂದ್ರೆ ಸಾಮಾನ್ಯವಾದದ್ದಲ್ಲ. ಅದಕ್ಕೆ ಒಂದು ತರಬೇತಿ ಇರುತ್ತೆ, ಅದಕ್ಕೊಂದು ವರ್ಷಗಟ್ಲೆ ಅದಕ್ಕೆ ಒಂದು ಶಿಸ್ತು ಕ್ರಮ ಅನುಸರಿಸಿ ಆ ಒಂದು ಸ್ಥಾನಕ್ಕೆ ಬರೋದು. ಮೌಲ್ವಿ ಅನ್ನೋದು ಅಗ್ಗವಾಗಿ ಸಿಗುವಂತ ಮಾತಲ್ಲ. ಹೋಲಿಸ್ತೀರಾ ಅಂದ್ರೆ ಇಲ್ಲಿ ಧರ್ಮ ನೀವು ತಂದಿದ್ದಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಹೌದು, ಯಾಕೆ ಆಡ್ಬೇಕು ನೀವು? ಸಾರ್ವಜನಿಕ ಜೀವನದಲ್ಲಿ ಇದ್ದೀರಾ, ತಪ್ಕೊಂಡ್ರೆ ಪ್ರಶ್ನೆ ಮಾಡಿ. ತಪ್ಪಿಗೆ ಪ್ರಶ್ನೆ ಮಾಡೋ ರೀತಿ ನೀತಿ ಇಲ್ವಾ? ಯಾಕೆ ಸಿದ್ದರಾಮುಲ್ಲಾ ಖಾನ್ ಅವರು ಇಡೀ ಸಮಾಜಕ್ಕೆ, ಇಡೀ ಒಂದು ವರ್ಗಕ್ಕೆ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸ್ತಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ನಮ್ಗೇನು ನೀವು ಅವ್ರ ಬಗ್ಗೆ ಮಾತಾಡ್ತೀರಾ ಅನ್ನೋದು ನಮ್ಗೇನು ಆಕ್ಷೇಪ ಇಲ್ಲ. ಮಾತಾಡೋ ರೀತಿ ಬಗ್ಗೆ ಆಕ್ಷೇಪ ಇರೋದು. ನಿಮ್ಮ ಮಾತಿನ ಧಾಟಿ, ನಿಮ್ಮ ಮಾತಿನ ವೈಖರಿ. ಇನ್ನೊಂದು, ನಮ್ಮ ಇಡೀ ಮಾಧ್ಯಮದವ್ರು ಏನು ಅಂದ್ರೆ, ಯಾವಾಗ್ಲೂ ಅವ್ರ ಸಂದರ್ಶನ ನೋಡಿದ್ರೆ ಯಾವ ಮಾಧ್ಯಮನೂ ಇಲ್ದಂತೆ ಸಂದರ್ಶನ ತಗೋತಾರೆ. ಗೊತ್ತಿಲ್ಲ ಅವ್ರ ಮಾತಲ್ಲಿ ಮಾಧ್ಯಮದವ್ರಿಗೆ ಏನ್ ಲಾಭ ಇದೆ, ಏನ್ ನಷ್ಟ ಇದೆ ಅಂತ. ಅದೇ ಒಂದು ಸಮಾಜ ಕಟ್ಟುವಂತ ಆದರ್ಶಪ್ರಾಯ ವ್ಯಕ್ತಿಗಳಿಗೆ ಹೋಗಿ ಸಂದರ್ಶನ ಮಾಡಿ, ಸಮಾಜದಲ್ಲಿ ಸಾಮರಸ್ಯ ಬೆಸೆಯುವಂತ ವ್ಯಕ್ತಿಗಳ ಸಂದರ್ಶನ ಮಾಡಿ. ಮಾಧ್ಯಮದವ್ರಿಗೂ ನಾನೊಂದು ನನ್ನ ಅನಿಸಿಕೆ ಹೇಳೋದು, ಒಳ್ಳೆ ಜನರ ಒಂದು ಅಭಿಪ್ರಾಯನ ಸಮಾಜದ ಮುಂದಿಡಿ ಅಷ್ಟೇ. ರಂಜಾನ್ ಪರವಾಗಿ ನೀವು ಪ್ರತಾಪ್ ಸಿಂಹ ಅವ್ರನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೊಬ್ಬರಿಗೆ ಅಲ್ಲ, ಇಡೀ ನಮ್ಮ ನಾಡು ನುಡಿ ನೆಲ ಜಲ ಅಂತ ನಾವೆಲ್ಲ ಒಟ್ಟಿಗೆ ಇರ್ಬೇಕಾದಂತವ್ರು. ಸಮಸ್ತ ನಾಗರಿಕರಿಗೆಲ್ಲ ನೋಡಿ, ಈ ರಂಜಾನ್ ಅಂದ್ರೆ ಒಂದು ಉಪವಾಸ ಇದ್ದು ಎಲ್ಲ ಮಾಡುವಂತದ್ದು. ನಮ್ಮ ಇಫ್ತಾರ್ ಕೂಟದಲ್ಲಿ ಕರೆದು ಅವ್ರಿಗೂ ಕೂಡ ಉಪಹಾರ ಮಾಡೋಣ. ಯಾಕೆಂದ್ರೆ ಇವತ್ತು ಅವರು ದ್ವೇಷದ ಕಣ್ಣಿಂದ ನೋಡ್ತಾ ಇದ್ದಾರೆ. ನಾವೇ ಒಂದು ಹೆಜ್ಜೆ ಇಟ್ಟು ಅವರಲ್ಲಿ ಇರೋಂತಹ ನಮ್ಮ
ಧರ್ಮದ ಬಗ್ಗೆ ಇರ್ತಕ್ಕಂತಹ ಒಂದು ಭಾವನೆನ ಬದಲಾಯಿಸೋಣ. ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯ ಒಂದು ದಾರಿಗೆ ಅವ್ರಿಗೂ ಕೂಡ ಆಹ್ವಾನ ಕೊಡೋಣ. ಎಷ್ಟು ಅಂತ ಅವ್ರ ವಿರುದ್ಧನೂ ನಾವು ಮಾತಾಡೋದು, ವಿರುದ್ಧ ಮಾತಾಡೋರ್ನ ಸರಿ ದಾರಿಗೆ ತರೋದೇ ಈ ಒಂದು ಇದು. ಮತ್ತೆ ಇನ್ನೊಂದು ಮುಖ್ಯವಾಗಿ ರಂಜಾನ್ ಅಲ್ಲಿ ಏನ್ ಗೊತ್ತಾ, ಇಲ್ಲದವರ ಬಗ್ಗೆ ಚಿಂತನೆ ಮಾಡಿ ಅಂತ. ಅವ್ರ ಹತ್ರ ಏನಿಲ್ಲ ಅಂದ್ರೆ ಒಂದು ಶಾಂತಿಯ ಒಂದು ಮಾತುಗಳಿಲ್ಲ. ಆ ತರ ಬರೋವಂಥದ್ದಕ್ಕೆ ಪ್ರಾರ್ಥನೆ ಮಾಡಿ ಅವ್ರಿಗೂ ಕೂಡ ಈ ದಾರಿಗೆ ಕರ್ಕೊಬರೋಣ. ರಂಜಾನ್ ಹಬ್ಬದಲ್ಲಿ ಅವ್ರಿಗೂ ಇಫ್ತಿಯಾರ್ ಕೂಟಕ್ಕೆ ಆಹ್ವಾನ ಮಾಡೋಣ. ಸೊ ಇದು ಸಿಂಧುಳ್ಳಿ ಅಕ್ಬರ್ ಅವರು ಮಾತು. ಸೊ ಇದು ನಮ್ದು ಆಜ್ ಕಿ ದಸ್ತಕ್ ನ್ಯೂಸ್.